ಮೂಡ್ ಔಟ್ ಆಗಂತ ಒಂದು ಐತೆ ಇಸ್ಲಾಂಪುರ. ಅಬ್ಬಬ್ಬಬ್ಬ ಲ್ಯಾಟ್ರಿ ಒಂದು ಚಾಲೆಂಜ್. ಟೀಗೆ ನೀವು ಹೇಳ್ದಂಗೆ ಟೀ ಇದ್ರೆ ನಾನು ದುಡ್ಡು ಕೊಡು. ರಾಹುಲ್ ಏನೋ ಸಿಕ್ಕಾಪಟ್ಟೆ ಬೇಜಾರಾಗಿದ್ದ, ಅದರಿಂದ ನಮ್ಮ ದೊಡ್ಡಬಳ್ಳಾಪುರ ಸ್ಪೆಷಲ್ ಟೀ ಕುಡ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀವಿ. ಬನ್ನಿ ನೋಡೋಣ. ಬರೀ ಇಂಥದೆಯಾ? ನವೀನ್ ಅಂತ ಅವ್ರ ಹೆಸರು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಂಕಲ್? ನಾನು 12 ವರ್ಷದಿಂದ ಮಾಡ್ತಾ ಇದ್ದೀನಿ. 12 ವರ್ಷದಿಂದ ಕ್ಯಾಂಟೀನ್ ಮಾಡ್ತಾ ಇದ್ದಾರಂತೆ. ಅಂಕಲ್ ದಿನಕ್ಕೆ ಎಷ್ಟು ಲೀಟರ್ ಆಗೋದು? ದಿನಕ್ಕೆ ಒಂದು 120-130 ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಉಪ್ಪ? ಹೌದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೇಳೋಣ ಹೆಂಗಿರ್ತಾ ಇದ್ದಾನ ಟೀ? ನಾಚ್ಕೊಳ್ಳೋದು ನೋಡಿ ಹೆಣ್ಣಂಗೆ ಕತ್ತೆ ತಮ್ಮದವಿ. ಹಣ ಬಂದ ಇವ್ನ್ ಕೊಡ್ತಾ ಇರ್ದ ಗ್ಲಾಸ್ ಟೀಗೆ ಹಂಸಲೇಖರ್ನ ಯಾಕ್ರ ಇಲ್ಲಿಗೆ ಎಳಿತೀರಾ? ಅನ್ನ ಬೇಜಾರಾಗ್ತೈತೆ ಅಂತ ಕರ್ಕ ಬಂತು, ನಾನು ಹಾಲು ಕೊಡ್ದೆ ಕಳ್ದೋದೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೋಡಪ್ಪ ಖುಷಿ ಬಂದ, ಇವಾಗ ಬಂದ. ಅವಾಗೆ ಫೋನ್ ಹಾಕಿದ್ದು 2 ಅವರ್ ಆಯ್ತು, ಇವಾಗ ಬರ್ತಾವನೆ. ಹುಷಾರಿಲ್ಲ, ಮಲಗಿದ್ದೆ. ಯೂಟ್ಯೂಬ್ ವಿಡಿಯೋನೇ ಹಾಕಿಲ್ಲ, ನೆಗ್ದೇ ಇಲ್ಲ. ಮಾಡೋಣ, ಏನಾನ ಮಾಡೋಣ. ಏನ್ ಮಾಡೋಣ? ಏನಾನ ಮಾಡೋಣ, ಬರೀ ಯಾವ್ದಾನ ಕಂಟೆಂಟ್. ರಾಹುಲ್ ಇಲ್ಲಿ, ರಾಹುಲ್ ಪಾಪ ಇಲ್ಲಿ ವಿಡಿಯೋ ಬೇಡ, ಬೇಜಾರಾಗ್ತೈತೆ. ಬಾಯಿಲಿ ಏನ್ ಸಮಾಚಾರ? ಯಾಕೆ ಇಲ್ಲ, ಮೂಡ್ ಆಫ್ ಈಗ ಮೂಡ್ ಔಟ್ ಆಗಂತ ಒಂದು ಐತೆ ಇಸ್ಲಾಂಪುರ. ಅಬ್ಬಬ್ಬಬ್ಬ ಲ್ಯಾಟ್ರಿ ಬಾ ಕರ್ಕೊಂಡು ಹೋಗ್ತೀನಿ. ಏನಾಯ್ತು ಇಸ್ಲಾಂಪುರದಲ್ಲಿ? ಇಸ್ಲಾಂಪುರದಲ್ಲಿ ಚಾಯ್ ಟೀ ಕುಡಿದ್ರೆ ಏನ್ ಟೆನ್ಷನ್ ಐತೆ ಎಲ್ಲ ಓಡ್ಬೇಕು. ಅಷ್ಟು ಚೆನ್ನಾಗಿರುತ್ತೆ ಚಾಣ, ಸಕ್ಕತ್ತಾಗಿರುತ್ತೆ. ನಮ್ಮ ಫೇಮಸ್ ಇಸ್ಲಾಂಪುರಕ್ಕೆ ಈ ಟೀ ಅಂದ್ರೆ ಫೇಮಸ್. ಎಲ್ಲಾರು ಹಂಗೆ ಹೇಳ್ತಿರ್ತಾನೆ, ಯಾವ್ದು ಚೆನ್ನಾಗಿರಲ್ಲ. ನಿನ್ನ ಕುಡಿ, ಆಮೇಲೆ ನಾನು ಮಾತಾಡ್ತೀನಿ. ಏನ್ ಖುಷಿ? ಬೇಜಾರು ಹೋಗೋತರ ಇರುತ್ತೆ. ಸರಿನಪ್ಪ, ಇವಾಗ ಚಾಲೆಂಜ್. ಬೇಜಾರಾದ್ರೆ ನಾವು ಅಲ್ಲೇ ಹೋಗೋದು. ಒಂದು ಚಾಲೆಂಜ್. ಟೀಗೆ ನೀವು ಹೇಳ್ದಂಗೆ ಟೀ ಇದ್ರೆ ನಾನು ದುಡ್ಡು ಕೊಡು. ನೀವು ಹೇಳ್ದಂಗಿಲ್ಲ ನೀವೇ ಕಟ್ಬೇಕು. ಆಯ್ತು, ಇನ್ನು 1 ಡಬಲ್ ಏನಾದ್ರು ಮಾಡಿ ನಾನು ಬೇಜಾರು ಹೋಗೋ ಮಾಡ್ತೀನಿ. ನೀನ್ ಬಾ. ನೀನು ಈ ಜಿಮ್ಗೂ ಬಂದಿಲ್ಲ, ಇಂಟ್ರೆಸ್ಟ್ ಇಲ್ಲ. ಅಲ್ಲಿ ಕುಡಿದಂಗೆ ಜಿಮ್ ಹೋಗೋಣ ಅಂತೀಯ. ಬಾ ನಡಿ, ಹೋಗೋಣ. ನಡಿ ಬನ್ನಿ ಬಾಯ್. ಗಾಡಿ Shall we go? ಯಾವಾಗಲೂ ಲೇಟ್ ಮಾಡ್ತಾರೆ. ಸರ್ಕಲ್ ಇದೆ, ಟೋಲ್ ಗೇಟ್ ಸರ್ಕಲ್. ಇಲ್ಲಿಂದ 100 ಮೀಟರ್ ಮುಂದೆ ಹೋದ್ರೆ TNT ಬರುತ್ತೆ. ಮತ್ತೆ ಹೋಗೋಣ. ರಾಹುಲ್ ಏನೋ ಸಿಕ್ಕಾಪಟ್ಟೆ ಬೇಜಾರಾಗಿದ್ದ, ಅದರಿಂದ ನಮ್ಮ ದೊಡ್ಡಬಳ್ಳಾಪುರ ಸ್ಪೆಷಲ್ ಟೀ ಕುಡ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀವಿ. ಬನ್ನಿ ಗಾಯ್ಸ್, ನೋಡೋಣ, ಟೀ ಕುಡಿಯೋಣ. ಹೆಂಗೆ ಇದಕ್ಕೆ ಟೇಸ್ಟ್ ಮಾಡಿ ಹೇಳಿ. ಅವ್ರು ಬೇಜಾರಲ್ಲೇ ತೊಗೊಂಡ್ಬಿಡ್ಬೇಕಾ ಟೀ ಕುಡ್ದೇನೆ. ಫೇಮಸ್ ಆಯಿತು. ದೊಡ್ಡಬಳ್ಳಾಪುರ ನಂಬರ್ 1 ಫೇಮಸ್ ಕ್ಯಾಂಟೀನ್ ಇದು. ಎಲ್ಲಿ ಇರೋದು? ಇಸ್ಲಾಂಪುರ ಸರ್ಕಲಲ್ಲಿ ಇರೋದು. ನೋಡ್ರಿ, ಬೇಕಾದ್ರೆ ಕ್ಯಾಂಟೀನ್ ನೋಡೋಕ್ಕಂಗಿಲ್ಲ, ಆದರೆ ಟೀ ಮಾತ್ರ ಸಕಲಾಗಿದೆ. ಬನ್ನಿ ನೋಡೋಣ. ಬರೀ ಇಂಥದೆಯಾ? ನಾವು ವಿಡಿಯೋ ಮಾಡೋ ಮುಂಚೆ ಕ್ಯಾಂಟೀನ್ ಬಗ್ಗೆ ಅಂಕಲ್ ನಾವು ವಿಚಾರಿಸೋಣ. ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ನವೀನ್ ಅಂತ ಅವ್ರ ಹೆಸರು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಂಕಲ್? ನಾನು 12 ವರ್ಷದಿಂದ ಮಾಡ್ತಾ ಇದ್ದೀನಿ. 12 ವರ್ಷದಿಂದ ಕ್ಯಾಂಟೀನ್ ಮಾಡ್ತಾ ಇದ್ದಾರಂತೆ. ಅಂಕಲ್ ದಿನಕ್ಕೆ ಎಷ್ಟು ಲೀಟರ್ ಆಗೋದು? ದಿನಕ್ಕೆ ಒಂದು 120-130 ಲೀಟರ್. ನೋಡಿ ಗಾಯ್ಸ್, 120-130 ಲೀಟರ್ ಹಾಲು ಹೋಗುತ್ತದೆ ನೋಡಿ. ಅಂಕಲ್ ಏನು ಸ್ಪೆಷಲ್ ಇಲ್ಲಿ? ನಾನು ಸ್ಪೆಷಲ್ ಅಂದರೆ ಟೀನೇ ಸ್ಪೆಷಲು. ಟೀ ಬಾದಾಮಿ ಹಾಲು.
ಟೀ ಬಾದಾಮಿ ಹಾಲಂತೆ ನಮ್ಮ ಫೀಲಿಂಗ್ ಅಲ್ಲಿ ರಾಹುಲ್ಗೆ ಕುಡ್ಸೋಣ, ಟೀ ಕುಡ್ಸೋಣ ಇವತ್ತು, ಫೀಲ್ ಹೋಗ್ಬಿಡ್ಬೇಕು. ಇದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು? ನಾವು ಇಲ್ಲಿ ಬಂದು 12 ವರ್ಷ ಆಯಿತು. ನಾವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ವಿ. ಬೇರೆ ಕಡೆ ಒಂದು 15 ವರ್ಷ ಒಂದೇ ಕಡೆ ಟೀ ಆಗ್ತಾ ಇದ್ವಿ. ಅಲ್ಲಿಂದ ಆಮೇಲೆ ಇಲ್ಲಿ ಸಪ್ಲೈಗೆ 12 ವರ್ಷ ಆಯಿತು. ಇದು ನೀವೇ ನಡ್ಸ್ಕೊಂಡು ಬಂದಿದ್ದ ನಿಮ್ಮ ತಂದೆ ಇಲ್ಲ ಇಲ್ಲ, ನಮ್ಮ ಓನರು ಬಾಲರಾಜ್ ಹೋಟ್ಲು ಅಂತ ಸೌಂದರ್ಯ ಮಾಡ್ತಾ ಇದ್ದಲ್ಲ, ಅಲ್ಲಿ ಮಾಡ್ತಾ ಇದ್ವಿ ಟೀ. ಅಲ್ಲಿ ಅವ್ರ ಕೆಲಸಕ್ಕಿದ್ವಿ. ಅಲ್ಲಿ ಬಿಟ್ಟಾದ್ಮೇಲೆ ಇಲ್ಲಿ ಬಂದಿದ್ವಿ. ಅದು ನಿಮ್ಮ ಅಂಗಡಿಗೆ ಯಾಕೆ ಅಷ್ಟೊಂದು ಜನ ಹುಡ್ಕೊಂಡು ಬರ್ತಾರೆ? ಅಂದರೆ ನಾವು ಟೀ ಚೆನ್ನಾಗಿ ಬೇಯಿಸ್ತೀವಿ, ಚೆನ್ನಾಗಿ ಹಾಕ್ತೀವಿ, ಅದರ ಟೇಸ್ಟ್ ಇರ್ತದೆ, ಅದಕ್ಕೆ ಬರ್ತಾರೆ ಹೊಡ್ಕೊಂಡು. ಇದಕ್ಕೆ ಎಷ್ಟಾಗುತ್ತೆ ಅಂತ ಹೇಳೋದಲ್ಲ, ಅದೇನೊಂದು ಹೇಳೋಕ್ಕಾಗಲ್ಲ. ಹೆಂಗೆ ಅಂದ್ರೆ ಹಂಗೆ 140-150 ಥಿಯೇಟ್ರ್ವರೆಗೂ ಟೈಮಿಂಗ್ಸ್ ಟೈಮಿಂಗ್ಸ್ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 10:30 ಇರ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ ಸಾಯಂಕಾಲ 10:30. ರಜಾ ರಜೆ ಯಾವುದೂ ಇಲ್ಲ. ರಜೆ ಯಾವಾಗ ತಿಂಗಳಿಗೆ ಒಂದ್ಸರಿ, 2 ತಿಂಗಳಿಗೆ ಒಂದ್ಸರಿ ಅಷ್ಟೇ. ಪ್ರತಿದಿನ ಇರುತ್ತೆ. ನಾವು ಪ್ರತಿದಿನ ಇರುತ್ತೆ. ಯಾವ ರಜೆ ಅದು ಇದು ಇಲ್ಲ. ಟೀ ರೈಟ್ ಎಷ್ಟು ಈಗ? ಟೀ ನಮ್ಮದು 10 ರೂಪಾಯಿ ಟೀ. 10 ರೂಪಾಯಿ 12 ರೂಪಾಯಿ. ಎರಡು ಥರ ಇರ್ತದೆ. 10 ರೂಪಾಯಿ 12 ರೂಪಾಯಿ. ನಾರ್ಮಲ್ ಟೀ 8 ರೂಪಾಯಿ ಅಷ್ಟೇ. ಚಿಕ್ಕ ಚಿಕ್ಕ ಹೋಟೆಲಲ್ಲಿ 8 ರೂಪಾಯಿ. ಮಾಮೂಲಿ ಅಂದರೆ ಜಾಸ್ತಿ ಉಳೋದು 10 ರೂಪಾಯಿ, 12 ರೂಪಾಯಿ ಜಾಸ್ತಿ ಉಳಿದ್ರೆ. 12 ರೂಪಾಯಿಗೆ ಜಾಸ್ತಿ ಸ್ವಲ್ಪ ದೊಡ್ಡ ಗ್ಲಾಸ್ ಇರ್ತದೆ, ಗ್ಲಾಸ್ ದೊಡ್ಡ ಇರ್ತದೆ. ಅದ್ರ ಟೇಸ್ಟ್ ಇರ್ತದೆ, ಚೆನ್ನಾಗಿ ಇದು ಮಾಡ್ತಾರೆ, ಕಾಯ್ತಾರೆ. ಹಾಲು ಎಷ್ಟು ಬೇಕಾ? ಹಾಲು ಮಾಮೂಲಿ 10 ರೂಪಾಯಿನ 12 ರೂಪಾಯಿ ಅದು ಅಷ್ಟೇ. ನಿಮ್ಮ ಅಂಗಡಿಯಲ್ಲಿ ಏನೇ ಇರುತ್ತೆ ಎಲ್ಲ ಒಂದು ಏನು ಸರ್? ಏನೇನು ಸಿಗುತ್ತೆ? ಇಲ್ಲಿ ಬಾದಾಮಿ ಹಾಲು, ಟೀ, ಆಮೇಲೆ ಕಾಫಿ, ಬಣ್ಣಗುಡ್ಕ ಸಿಗುತ್ತೆ. ಬೆಣ್ಣೆ ನಾವೇ ಮಾಡೋದು. ಇಲ್ಲಿ ಹಾಲು ಕಾಯಿಸಿ ಬೆಣ್ಣೆ ತೆಗಿತೀವಿ. ಆ ಬೆಣ್ಣೆ ನೀವು ಇಲ್ಲಿಂದಲೇ ಬೆಣ್ಣೆ ತೆಗೆದು ಇಲ್ಲಿಂದಲೇ ಮಾಡೋದು. ಬೆಣ್ಣೆ ಎಲ್ಲ ರೆಡಿ ಮಾಡ್ತೀವಿ. ಬೆಣ್ಣೆ ಇದು ಮಾಡ್ತೀವಿ. ಬಣ್ಣಗುಡ್ಕನ್ನು ಬೆಣ್ಣೆನೂ ಕೊಡ್ತೀರಾ ಬೇಕಂದ್ರೆ? ಹಾಂ, ಬೇಕು ಅಂದರೆ ಕೊಡ್ತೀವಿ. ಹೇಳಿರ್ಬೇಕು. ಮುಂಚೆ ಹೇಳಿದ್ರೆ ನಿಮ್ಮ ಮನೆಯವರು ಆವಾಗಿಂದ ಸಪೋರ್ಟ್ ಆಗೋರು? ಜೊತೆಗೆ ಇರ್ತೀವಿ. ಯಾರು ಕೆಲಸದಾಗ ಆಗಿಲ್ಲ. ಅಕ್ಕ ಅವಾಗಿಂದ ಜೊತೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋದು. ಮನೆಯವ್ರಿಗೂ ಫಸ್ಟಿಂದನೇ ಜೊತೆಗೆ ಇದ್ದೀರಾ? ಹಾಂ, ಫಸ್ಟ್ ಜೊತೆಗೆ ಇಲ್ಲೇ ಹೋಟ್ಲ್ ಓಪನ್ ಮಾಡಿದಾಗ ಜೊತೆಗೆ ಏನಿಲ್ಲ. ನೋಡಿ ಸರ್, ನೀವೇ ಓಪನ್ ಆಗಿ ನೀವು ಇಲ್ಲೇ ನೋಡಿರಿ. ಇಲ್ಲೇ ಓಪನ್ ಆಗಿ ಏನು ಮಾಡಬೇಕು, ನೀವು ಯಾವ ಥರ ಹೇಳ್ತೀರ ಹಾಕ್ತೀವಿ ಅಷ್ಟೇ. ನೆಕ್ಸ್ಟು ಏನಾಗುತ್ತೆ ಎಲ್ಲರೂ ಟೀ ಅದನ್ನ ಕುಡಿಯೋಣ, ಟೇಸ್ಟ್ ನೋಡಿ ಅಂಕಲ್ಗೆ ಟೀ ಕುಡಿಯೋಣ, ಫೀಡ್ಬ್ಯಾಕ್ ಎಲ್ಲನ ಫೀಡ್ಬ್ಯಾಕ್ ಹೇಳೋಣ. ನೀವೇನು ತಗೋತಿದ್ದಾರ? ಟೀ 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 ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಉಪ್ಪ ಹೌದು, ಹಲ್ಲುಗಳ ಸಮಸ್ಯೆ ಚಾನ್ಸೇ ರಾಹುಲ್ ಟೀ ಕುಡ್ಸೋಣ. ಬಾದಾಮಲ್ಲಿ ಕುಡಿತೀನಿ ನಾನು, ಟೀ ಕುಡಿಯಲ್ಲ. ಖುಷಿನಿಗೆ ಟೀ, ಎಲ್ಲರಿಗೂ ಟೀ, ನಾನು ಒಬ್ಬರು ಮಾತ್ರ ಬಾದಾಮಲ್ಲಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇದು ಜಾಸ್ತಿ ಓಡೋದು 12 ರೂಪಾಯಿ ಜಾಸ್ತಿ. ಇವೆಲ್ಲ ಮೆಡಿಕಲ್ ಕಾಲೇಜ್ ಅವರೆಲ್ಲ ಗೊತ್ತಾಗ್ತಾರೆ. ಅಡ್ರೆಸ್ಸು ಟೋಲ್ಗೇಟ್ ಸರ್ಕಲ್ಲು ಅಥವಾ ಕುಂಗಡೆಪ್ಪ ಕಾಲೇಜ್ ರಸ್ತೆ. ಇಸ್ಲಾಂಪುರ ಬರಲ್ಲ, ಟೋಲ್ಗೇಟ್ ಸರ್ಕಲ್ ಇಂದ ಸ್ವಲ್ಪ ಮುಂದೆ. ನಮಸ್ಕಾರ. ನಮ್ದು ಇವನೊಂದು ನಮ್ಮ ಜಾಲಪ ಕಾಲೇಜು ಇವರು ಸ್ವಲ್ಪ ನಿಮ್ಮ ಫೀಡ್ಬ್ಯಾಕ್ ಏನು ಕೊಡ್ತೀರಾ ಟೀ ಬಗ್ಗೆ? ಟೀ ಬಗ್ಗೆ ಮೀನ್ ಆಲ್ಮೋಸ್ಟ್ 8 ಇಯರ್ಸ್ ಇಲ್ಲಿ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ಫ್ರೆಶ್ ಅಪ್. ಟೀ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಮ್ಯಾರೇಜ್ ಆಗಿದೆಯಾ? ಇಲ್ಲ, ನಿಮಗೆ ಮ್ಯಾರೇಜ್ ಆಗಿದೆಯಾ? ಮ್ಯಾರೇಜ್ ಆಗಿದೆ. ಆಗಿದೆಯಾ? ನಿಮಗೆ ವೈಫ್ ಮಾಡೋ ಟೀ ಇಷ್ಟನ, ಏನು ಮಾಡೋ ಟೀ ಇಷ್ಟನ? ಆ್ಯಕ್ಚುಲಿ ನಾನು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇವತ್ತೇ ಫಸ್ಟ್ ಬಂದಿರೋದು. ಓಕೆ, ನಿಮ್ಮ ಫೀಡ್ಬ್ಯಾಕ್ ಹೇಳಿ ಕೊಡ್ತೇನೆ. ಇಲ್ಲ, ನಮ್ಮ ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಬರ್ತಾರೆ. ಸ್ಟೂಡೆಂಟ್ಸ್ ಎಲ್ಲರೂ ಬರ್ತಾರೆ. ಸ್ಟೂಡೆಂಟ್ಸ್ ಎಲ್ಲ ಜಾಲಪ ಕಾಲೇಜ್ ಅವರೆಲ್ಲ ಬರ್ತಾರೆ.
ಸಕ್ಕದಾಗಿ ಟೀ ಅಣ್ಣವ್ರ ಹೋಟ್ಲು ಸೂಪರ್ ಆಗಿರ್ತೈತೆ. ಡೈಲಿ ಬರ್ತೀನಿ ನಾನು, ಡೈಲಿ ಕುಡಿತೀನಿ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನು ಸುಮಾರು ಒಂದು 5-6 ವರ್ಷದಿಂದ ಬರ್ತಾ ಇದ್ದೀನಿ. ಥ್ಯಾಂಕ್ಸ್ ಅಣ್ಣ. ಮಗು ಹಾಲು ತಗೊಂಡಿದ್ದು ಹಾಲು ಕುಡಿಬೇಕಂತ ಆಸೆ ಆಗಿತ್ತು. ಏನಾಗೋಣ ಕರ್ಕೊಂಡ್ಬಂದ್ರೆ ಬಂದು ಹಾಲು ಕುಡಿದವ್ರೆ ಬಾಯಿ. ಟೀ ಎಲ್ಲ ಕುಡಿಬೇಡ್ರಿ, ಆರೋಗ್ಯ ಹಾನಿಕರ. ಓಕೆ ಅಣ್ಣ, ಟೀ ಟೇಸ್ಟ್ ಹೆಂಗೈತೆ? ಟೀ ಅಂತೂ ಕಳೆದೋಗ್ಬಿಟ್ರಿ, ಟೆನ್ಷನ್ ಹಂಗೆ ರೀ. ಟೀ ಅಂತೂ ಟೀ ಅಂದರೆ ನಮ್ಮ ನವೀನ್ ಕಾಂಟಿಮೆಂಟ್ಸ್ ಟೀ ಸಖತ್ತಾಗೈತೆ ಟೀ. ಬರ್ರಿ ಟೇಸ್ಟ್ ಮಾಡ್ರಿ, ನಿಮಗೂ ಗೊತ್ತಾಗ್ತದೆ. ಅಣ್ಣ ನಾಚ್ಕೊಳ್ಳೋದು ನೋಡಿ ಹೆಣ್ಣಂಗೆ ಕತ್ತೆ ತಮ್ಮದವಿ. ಚೆನ್ನಾಗೈತು. ಹೆಂಗೈತ ಹಾಲು? ಸ್ವರ್ಗ. ಹಾಲು ಕುಡ್ದು ಹಾಲು ಕುಡ್ದು ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಜಗಳ ಆಡ್ಬಿಟ್ಟು ಬಂದು ಇಲ್ಲಿ ಹಾಲು ಕೊಟ್ಟರೆ ಎಲ್ಲ ಮರ್ತೋಗ್ತೀರ ನಿಜ. ಹಣ ಬಂದ ಇವ್ನ್ ಕೊಡ್ಸಾರ್ದ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರ ಇಲ್ಲಿಗೆ ಹೇಳಿತೀರಾ? ಇದಾಯ್ತು ಇವಾಗ ಅಲ್ಟಿಮೇಟ್ ಆಗಿತ್ತು. ಬೆಣ್ಣೆ ಗುಲ್ಕೊಂಡು ತಿಂದು ಮೈಂಡ್ ಫ್ರೆಶ್ ಮಾಡ್ಕೊಂಡು ಜಿಮ್ಗೆ ಹೋಗೋಣ ಎಲ್ಲರೂ. ಟೀ ಅಂತೂ ಅನ್ನ ಬೇಜಾರಾಗ್ತೈತೆ ಅಂತ ಕರ್ಕೊಬಂತು. ನಾನು ಹಾಲು ಕುಡ್ದೆ ಕಳ್ದೋದೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹಾಲಿಗೆ ಕಳೆದೋಗ ನೀವು ಟೀ ಕುಡ್ತಿದ್ರೆ ಸಿಗ್ತಾನೆ ಇರ್ಲಿಲ್ಲ. ಈಗ ನೆಕ್ಸ್ಟ್ ಏನ್ ತಗೊಳ್ಳೋದು? ಬಂದು ಬೆಣ್ಣೆ ಗುಲ್ಕೊಂಡು ತಿನ್ನೋಣ. ಬೆಣ್ಣೆ ಎಲ್ಲೂ ಸಿಗಲ್ಲ. ಈ ಥರ ಎಣ್ಣೆ ಗುಲ್ಕೊಂಡು ಎಲ್ಲರೂ ಸಿಕ್ಕರೆ ಕಮೆಂಟ್ ಹಾಕ್ಬಿಡ್ರಿ, ನಾವು ಬಂದು ತಿಂತೀರಿ. ಎಲ್ಲೂ ಸಿಗಲ್ಲ. ಸ್ಪಾನ್ಸರ್ ನಿಂದೆ. ಆಮೇಲೆ ಹಾಕಿ. ನಿಮ್ಗೆ ಈ ಥರ ಎಣ್ಣೆ ಹ್ಞೂ, ಬೇಕಂದ್ರೆ ಸುಮ್ಮನೆ ಕಮೆಂಟ್ ಹಾಕೋದಲ್ಲ. ಫಸ್ಟ್ ಇಲ್ಲಿ ಬಂದು ತಿಂದು ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಕಮೆಂಟ್ ಹಾಕ್ಬೇಕಪ್ಪ. ನಿಮಗೂ ಬೆಣ್ಣೆ ಗುಲ್ಕೊಂಡು ಬೇಕಂದ್ರೆ ಇಷ್ಟಪುರದಲ್ಲಿರೋ ನವೀನ್ ಕಾಂಟಿಮೆಂಟ್ಸ್ ಬನ್ನಿ, ಟ್ರೈ ಮಾಡಿ. ತಿಂದು ನೋಡ್ಬಿಟ್ಟು ಆಮೇಲೆ ಹೇಳಿ ಟೇಸ್ಟ್ ಹೆಂಗಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಎಲ್ಲ ಫಾಲೋ ಮಾಡಿ. ಥ್ಯಾಂಕ್ ಯು. ಓಕೆ ಅಂಕಲ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಆಂಟಿ.